ಈಗೇನು ಹೇಳ್ತೀಯಪ್ಪ? ಈ ನಿಮ್ಮ ವೇಷ ಎಲ್ಲ ಮೋಸ ಮಾಡೋದಕ್ಕೆ ತಾನೇ? ನಿನ್ನ ಪೊಲೀಸ್ ಬಂದು ಇವ್ರನ್ನ ಹಿಡ್ಕೊಂಡು ಹೋಗಿದ್ರೇನೆ ವಾಸಿ ಆಗಿತ್ತೇನೋ. ಇವನಿಗೆ ಪೂರ್ತಿ ಕುಲ್ಗೆಡಿಸ್ತಾನೆ. ಬಜರಂಗಿ, ನೀನೇ ಕಾಪಾಡಬೇಕು. ಅಂಕಲ್ ದಯವಿಟ್ಟು ಕ್ಷಮಿಸಿ. ಅವತ್ತು ನಮ್ಮಿಬ್ಬರು ಮನೆ ಮಧ್ಯೆ ನಡಿಬಾರ್ದು ನಡೆದೋಯ್ತು. ಅಮ್ಮನ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೇನೆ. ಮೊದಲೇ ಕೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಈಗಲೂ ಕೇಳಲಿಲ್ಲ ಅಂದರೆ ಅದು ಯಾವತ್ತೂ ಆಗಲ್ಲ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ ಅಂಕಲ್. ಬಿಡಪ್ಪ, ಇದೇನು ಹೇಳಬೇಡ. ನಾನೇ ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ. ನೀನು ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬ ಒಳ್ಳೆ ಹುಡುಗ. ಮದುವೆಗೆ ಬರಬೇಕು, ಆದರೆ ಹೇಗೆ ಬರೋದು ಅಂತ ಗೊತ್ತಾಗದೆ ಈ ಥರ ಗೆಟಪ್ ಆಗಬೇಕಾಗಿತ್ತು ಮಾವ. ನಾವೆಲ್ಲರೂ ಫ್ಯಾಮಿಲಿನೇ ಅಲ್ವಾ. ಆದ್ಯ ನಮಗೆ ಮಗಳಿದ್ದ ಹಾಗೆ. ಇನ್ನು ಅವಳಿಗೆ ಅಣ್ಣಂದ್ರಿ ನೀವು ನಮಗೆ ಮಕ್ಕಳೇ ಅಲ್ವಾ. ನಾನು ಅಳಿಯ ಆಗೋನು ಅತ್ತೆ, ಮಗ ಅಲ್ಲ. ನೀವಿಬ್ಬರು ಮದುವೆಗೆ ಬಂದಿದ್ದು ನಮಗೆಲ್ಲ ತುಂಬ ಸಂತೋಷ ಆಯಿತು. ನಮ್ಮನ್ನು ಕ್ಷಮಿಸ್ಬಿಡ್ರಪ್ಪ. ನೀವು ಅಂತ ಗೊತ್ತಾಗದೆ ನಿಮ್ಮನ್ನು ಕಳ್ಳರು ಅಂತೆಲ್ಲ ಅಂದ್ಬಿಟ್ಟೆ. ಆ ಗೆಟಪ್ಪಲ್ಲಿ ಹಾಗೆ ಕಾಣ್ತಿದ್ದು ಬಿಡಿ ಮಾವ. ಅಮ್ಮ ಐ ಆಮ್ ರಿಯಲಿ ಸಾರಿ. ಆಗಿದ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತೀರಾ ಅಂದ್ಕೊಂಡಿದ್ದೆ. ನಿಮಗೆ ಪ್ರೆಜುಡಿಸ್ ಇಟ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಹಾಗೆಲ್ಲ ಏನೂ ಇಲ್ಲಪ್ಪ. ಕೆಟ್ಟಗಳಿಗೆ ಏನೂ ಮಾಡೋಕ್ಕಾಗಲ್ಲ. ಅಪಾರ್ಥ ಮಾಡ್ಕೊಂಡಿದ್ರಿಂದ ತಪ್ಪಾಗಿದೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ವಿಕ್ರಾಂತ್, ವೇದಾಂತ್, ಈಗ ಅಫಿಷಿಯಲ್ ಆಗಿ ನಾನು ನಿಮಗೆ ಮದುವೆಗೆ ಆಹ್ವಾನ ಕೊಡ್ತೀನಿ. ದಯವಿಟ್ಟು ಬನ್ನಿ. ಸಾರ್ಥಕ್, ಇವ್ರಿಗೆ ಉಳ್ಕೊಳ್ಳೋಕೆ ರೂಮ್ ತೋರಿಸಪ್ಪ. ಸರಿ ಚಿಕ್ಕಮ್ಮ. ಹೋಗಿ ಅಬ್ಬಾ, ಎಲ್ಲ ಒಂದು ಹಂತಕ್ಕೆ ಬಂತು. ಅಮ್ಮ ಒಬ್ಬರು ಕನ್ವಿನ್ಸ್ ಆದರೆ ಸಾಕು.